18 ಜಾತಿ ಭಕ್ತರಿದ್ರು ಏಕಭಾವದಿಂದ ಇರ್ತಿರ್ತಕ್ಕಂಥ ಕಮಿಟಿ ಊರು ಯಾವ್ದಾರಿದ್ರ ಅದು ಹಾಳಗುಂಡಕನಾಳ ಕಮಿಟಿ ತಿಳಿಸುವುದಕ್ಕೆ ಹೌದಾ ಇದ್ರ ಇಂಥ ಊರ್ ಇರ್ಬೇಕು ಇಂಥ ಊರಾಗ ಇಂಥ ಮಂದಿ ಇರ್ಬೇಕು ಇಂಥ ಮಂದಿ ಒಳಗ ನಾವು ಹಿಂಗ ಹಾಡಿಕೆ ಮಾಡ್ಬೇಕ್ರಿ ನಮ್ಮ ಕಡೆ ಊರ್ ನೋಡ್ಬೇಕ್ರಿ ಅಪ್ಪ ನಾ ಏನ್ ಹೇಳೋದಿಲ್ಲ ಈಗ ನೀವು ಹಾಡಿಕೆ ಮಾಡೋದು ಬಿಡು ನೀವು ತುಸು ರೊಕ್ಕ ಕಮ್ಮಿ ಕೊಟ್ರೆ ನೀವು ಯಾರು ಬರ್ತಿತ್ತಿಲ್ಲ ಇಲ್ಲಿ ಹೌದ್ ಬೇಕೆ 1500 ನೀವು ಸ್ವಾರ್ಥದ ಸಲುವಾಗಿ ಬಡದೆ ಆಡ್ಲತ್ತೀರಿ ಹೌದು ಇವರು ಪ್ರಪಂಚ ಬದಿಗೆ ಒತ್ತಿ ಮುತ್ಯಾನ ಮ್ಯಾಗ ಭಾರ ಹಾಕಿ ನಿಸ್ವಾರ್ಥ ಸೇವಾ ಮಾಡ್ಲತ್ತಾರ ಹೌದು ಅದಕ್ಕ ಪುಣ್ಯಾತ್ಮರ ಬೀರಣ ಮುತ್ಯ ನೀವು ಪುನಃ 18 ಜಾತಿ ಭಕ್ತರಿದ್ದರು ನಿಂಬಲ್ಲೇ ಬಂದು ವಾಸ ಮಾಡ್ಬೇಕಂದ್ರೆ ಇದಕ್ಕೊಂದು ಕಾರಣ ಅದ ಏನಾದ್ರಿಪ್ಪ ಕಾರಣ ಇಂತಲ್ಲಿ ಬಂದು ಯಾವಾಗ ಭಕ್ತರ ಮನಸ್ಸ ದೇವರ ಮನಸ್ಸ ಒಂದಾಗ್ತದ ಅಂತಲ್ಲಿ ದೇವರು ಬಂದು ವಾಸ ಆಗ್ತಾನ ಅಂತಲ್ಲಿ ಗುಡಿ ಆಗ್ತದ ಅಂತಲ್ಲಿ ಜಾತ್ರೆ ಆಗ್ತದ ಅಂತಲ್ಲಿ ಕೇತ್ರೆ ಆಗ್ತದ ಆಗ್ತಾವಲ್ರಿ ಯಾಕೆ ಹೇಳ್ತೀನಿ ಕೇಳ್ರಿ ಹೇಳ್ರಿಲ್ಲ ನಾವೊಬ್ಬ ಸಿವಿಲ್ ಇಂಜಿನಿಯರ್ ಅದ ಹೌದಪ್ಪ ಇಂಜಿನಿಯರ್ ಸಾಹೇಬ್ರು ನೀವು ಮನಿ ಕಟ್ಟೋಕಿಂತ ಮೊದಲ ನನ್ನ ಕೈಯಾಗ 20 ಲಕ್ಷ ರೂಪಾಯಿ ಕೊಟ್ಟು ಹೌದು ಒಂದು ವರ್ಷದಾಗ ಮನಿ ಕಟ್ಟತಾರಂದ್ರು ಒಂದು ವರ್ಷದಾಗ ಅವ್ರ ಮನಿ ಮುಗಿಯಂಗಿಲ್ಲ ಒಂದು ವರ್ಷದಾಗ ಅವ್ರ ಮನಿ ಮುಗಿಯಂಗಿಲ್ಲ 20 ಲಕ್ಷ ಕೊಟ್ರು ಒಂದು ವರ್ಷದಾಗ ಮನಿ ಮುಗಿದಿಲ್ಲ ಆದರೂ ಸಹಿತ ಏನಾಯ್ತು ಈ ಊರಿನ ಪುಣ್ಯವಂತರು ಪ್ರಪಂಚ ಬದಿಗೊತ್ತಿ ಪಾರಮಾರ್ಥ ಸೇವಾದೊಳಗ ಬೀರಣ ಮುತ್ಯಾನ ಗುಡಿ ಕಟ್ಟಿ ಗುಡಿ ಶಿಖರ ಕಟ್ಟಿ ಅದಕ್ಕೊಂದು ಕಳಿಸಿಟ್ಟು ಪಾರಮಾರ್ಥ ಸೇವಾ ಮಾಡ್ಲತ್ತೀರ ಅಂದ್ರ ನಿಮ್ಮಂತ ಪುಣ್ಯವಂತರು ಜಗತ್ತಿನೊಳಗೆ ಯಾರು ಇಲ್ಲ ಪುಣ್ಯಾತ್ಮರಿ ನಿಮ್ಮಂತ ಪುಣ್ಯವಂತರು ಹೌದಾ ಗೌಡ್ರ ಹುಟ್ಟಿದ್ರಿಂತ ಊರಾಗ ಹುಟ್ಟಬೇಕು ನೋಡ್ರಿ ನೀವು ಹುಟ್ಟ್ರಿ ಹಾಳು ಊರಾಗ ಬ್ಯಾಡ ಇರ್ಲಿ ಅದ ತಾಯಿ ನಿನ್ನ ಪಾಂಡುರಂಗನ ಮ್ಯಾಗ ಇಟ್ಟಿರ್ತಕ್ಕಂತ ಭಕ್ತಿ ನಿಜಕ್ಕೂ ಸತ್ಯದೇವಾ ಹೆಂಗದಿಪ್ಪ ಅದು ಒಂದು ತಿಂಗಳ ಅಡ್ವಾನ್ಸ್ ಬುಕ್ ಮಾಡಿರ್ತಕ್ಕಂತ ವಿಮಾನ ತೆಪ್ಸಾನ ತಾಯಿ ಆ ನಿನ್ನ ಪಾಂಡುರಂಗ ಹೌದು 15 ದಿವಸ ಅಡ್ವಾನ್ಸ್ ಬುಕ್ ಮಾಡಿರ್ತಕ್ಕಂತ ರೈಲ್ವೆ ರಿಸರ್ವೇಶನ್ ತೆಪ್ಸಾನ ತಾಯಿ ಆ ನಿನ್ನ ಪಾಂಡುರಂಗ ಹೌದಪ್ಪ ಹೌದು 1 ಕೋಟಿದ ಕಾರ್ ಗಾಡಿ ನಿನ್ನ ಮನಿ ಮುಂದೆ ಬಂದು ಕೆಡವ್ಯಾನ ತಾಯಿ ಆ ನಿನ್ನ ಪಾಂಡುರಂಗ ಡಾಕ್ಟರ್ ಮಾಂಡವೆ ಬೇರೆ ಯಾರು ಅಲ್ಲ ನಾನು ಹೇಳಿನ ತಾಯಿ ತಾನಿಲ್ಲ ಖುಷಿಗೆ ತೇಳಿ ಎತ್ತಿ ಗಾಡಿಯಾಗಿಡ್ಲಿಕ್ಕಾಗಿ ಗಾಡಿ ಥರ ತೇಳಿ ಚಲೋ ಆಯ್ತು ಆತ್ಮೀಯ ಬಂಧುಗಳೇ ಗಾಡಿ ಥರ ಚಲೋ ಹಿಂಗ ದೇವರ ಮನಸ್ಸ ಭಕ್ತರ ಮನಸ್ಸ ಒಂದೈತಂದ್ರ ದೇವ್ರಿಗೆ ತಾನೇ ಹುಡುಕೋತ ಬರ್ತಾನ ಹೌದು ಈ ಮಾತು ಯಾಕೆ ಹೇಳ್ಬೇಕಾಯ್ತು ನಾವು ನೀವು ಪ್ರಪಂಚನು ಹುಜುತಿ ಒಳಗ ಸಿಕ್ಕು ಒದ್ದಾಡಕತ್ತಿದ್ದೇವೆ ಸಂಕಟ ಬಂದಾಗ ವೆಂಕಟರಮಣ ಅಂದ್ರ ಪರಮಾತ್ಮ ಪ್ರತ್ಯಕ್ಷ ಆಗುದಿಲ್ಲ ಹೆಂಗ ಮಾಡ್ಬೇಕು ಸದಾ ಬೀರಣ ಮುತ್ತನ ನಾಮ ನೋಡಿರಿ ದಿನ ಸದಾ ನಿಮ್ಮ ಮನಿ ದೇವರ ನಾಮ ನೋಡಿರಿ ಹೌದು ಅಲ್ಲಿ ಹಂಗ ತಾಯಿ ಬಂಧನ ಬಯಲು ಮಾಡ್ಲಾಕ ಮಾಂಡವಿ ಸ್ವರೂಪದಾಗ ಪಾಂಡುರಂಗ ಕಳಿಸದಲ್ಲ ಹೌದಾ ನಿಮ್ಮ ಸಂಸಾರದೊಳಗಿನ ಮಾಯಾ ಶೂನ್ಯ ಹೆಂಡ್ರನಲ್ದು ಮಕ್ಕಳನಲ್ದು ಮನಿನಂದು ಹೊಲಾನಂದನು ಈ ಶೂನ್ಯನು ಮಾಯಾ ತೆಗೆದು ನಿಮ್ಮ ಸಂಸಾರ ಸಸಾರ ಮಾಡ್ತಾನೆ ಬೀರಣ ಮುತ್ಯ ತಿಳಿಸಬಾದಕ್ಕೆ ಸತ್ಯ ಸಂಘಗಳ ಒಂದು ಕಲಾ ಸೇವೆಯನ್ನು ತಾವೆಲ್ಲರೂ ಕೇಳಬೇಕಂತ ಕೂಡಿರಿ ಪುಣ್ಯಾತ್ಮರೇ ಹೌದು ಕುರ್ಚಿ ಮೇಲೆ ಕೂತೀರಿ ತೆಳಗ್ ಕೂತೀರಿ ಯಾರು ಅಕ್ಕ ಯಾರು ತಮ್ಮ ಯಾರು ತಾಯಿ ಸ್ವರೂಪಗಳು ಯಾರು ಮುತ್ಯಗಳು ಯಾರ ಕಾಕಾಗಳು ಯಾರ ಬಾಬಾಗಳು ಹೌದು ಎಲ್ಲಾರು ಕೂಡಿಕೊಂಡು ಈ ಚಿಕ್ಕ ಮಕ್ಕಳ ಸೇವಾ ಕೇಳಕ ತಾವೆಲ್ಲರೂ ಭಕ್ತಿ ಭಾವದಿಂದ ಕೂತೀರಿ ಕೂತಾರ ಕರಿದ್ರ ಒಂದ್ ಸಂಶಯ ಬಂದದ್ರಿ ನನಗ ಏನಾಗ್ಯದ ಎಲ್ಲಾ ಗಂಡ ಮಕ್ಕಳು ಒತ್ತಾಟ ಕೂತಾರ ಕರಿ ಹೆಣ್ಮಕ್ಳು 2 ಪಾರ್ಟಿ ಯಾಕಾಗ್ಯಾವತ್ ಹೆಂಗ್ರಿ ಹಿಂಗ ಹಂಗಿ ನೀವು ಅದರಾಗೆ ಜಲ್ದಿ ಬಂದವ್ರು ಒಂದ್ಸು ಜಾಗ ಪಚ್ಚ ಹಿಡ್ದಾರ ತಡ ಬಂದವ್ರು ನಿರ್ವಾಯಿಲ್ ಬೆಟ್ಟಕ್ಕ ಅಲ್ಲಿ ಹೋಗಿ ಕೂತಾರ ಅವ್ರಿಗೆ ಮನಸ್ಸಿಲ್ಲ ಆ ಕಡೆ ಹೋಗಿ ಕುಂಡ್ರಲಾಕ ಹೆಣ್ಮಕ್ಳು ಆ ಕಡೆ ಹೋದ್ರಂದ್ರ ಗಂಡ ಇಲ್ಲಿ ಕುಂಡ್ರತ ಅದು ಹೆಂಗ ಆತದ ಗೊತ್ತವನು ಬೋಲೆತ್ತೋ ಮಾ ಮಾರ್ತಿ ನಾ ಬೋಲೆತ್ತೋ ಬಾಪ್ ಕುತ್ತ ಖಾತಿ ಅಂದಂಗ ಆತ ಹಿಂಗಂದ್ರೆ ಏನ್ರಿ ಸರ ಇದು ಶುರುವಾತ ಈಗ ಹೇಳುದು ಬೇಡ ತುಸು ಜಗ್ಗಿ ಹೋಲಿ ಗಾಡಿ ಅದಕ್ಕ ತಾವೆಲ್ಲರೂ ಕೂಡಿರ್ತಕ್ಕಂತ ತಮ್ಮ ಹೃದಯ ಆತ್ಮದೊಳಗ ತುಂಬಿರ್ತಕ್ಕಂತ ಆತ್ಮ ಚೈತನ್ಯ ಪರಮಾತ್ಮನನ್ನು ಹೌದು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಯನ್ನು ಹೇಳಿ ನೋಡ್ರಿ ರಾಮಣ್ಣ ಹೇಳ್ರಿ ಸರ್ ಹೇಳ್ರಿಪ್ಪ ಅಣ್ಣ ಬಸವಣ್ಣವರು 12ನೇ ಶತಮಾನದಾಗ ಹೇಳಿ ಹೋದ್ರು ಏನಂತ ಹೇಳಿ ಹೋದ್ರು
ಜಾತಿ ಹೀನನ ಮನೆ ಜ್ಯೋತಿತ ಹೀನವೇ ಜಾತಿ ವಿಜಾತಿ ಎನ್ನಬೇಡ. ಅನಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತ ಹೇಳಿ ಅಣ್ಣ ಬಸವಣ್ಣವರು 12ನೇ ಶತಮಾನದಾಗ ಹೇಳಿ ಹೋದ್ರು. ಇದೇ ಮಾತು ಯಾಕೆ ಹೇಳಿ ಹೋಗ್ಯಾರಿಪ್ಪ ಅವರು? ನೋಡ್ರಿ, ಹೇಳ್ರಿ. ಕಮ್ಮಿ ಜಾತಿಯವರು ಅದಾರ ಅಂತ ಹೇಳಿ ಅವ್ರ ಮನಿ ಒಳಗೇನ ದೀಪ ಕಮ್ಮಿ ಉರಿಯಂಗಿಲ್ಲ. ಉರಿದಿಲ್ಲ. ಹೆಚ್ಚಿನ ಜಾತಿಯವರು ಅದಾರ ಅಂತ ಹೇಳಿ ಅವ್ರ ಮನಿ ಒಳಗೇನ ದೀಪ ಹೆಚ್ಚು ಉರಿಯಂಗಿಲ್ಲ. ಹೌದಾ? ಹೆಂಗ ಕುಲ 18 ಜಾತಿಗೆಲ್ಲ ಹೌದು ದೀಪ ಏಕಭಾವದಿಂದ ಉರಿತದ ನೋಡು. ಹಂಗ ಇವತ್ತು ಇದು ಹಾಳಗುಂಡಕ್ಕನಾಳ ಪೌಳಿ ಎಂತಾದ ನೋಡು ರಾಮಣ್ಣ. ಎಂತದ್ರಿಪ್ಪ? ಈ ಹಾಳುಗುಂಡಕ್ಕನಾಳ ಪುಲ್ಯ ಪೌಳಿ ಒಳಗ ಹಾಲು ಮತ ಸಮಾಜದವರು ಅದಾರೋ ಇಲ್ಲೋ ನನಗೂ ಗೊತ್ತಿಲ್ಲ. ಅದಾರ ತಿಳ್ಕೊ, ಇಲ್ಲಿ ಇಲ್ಲತ್ತರ ಹೇಳಿ ತಿಳ್ಕೊ. ಹೌದಲ್ರಿ. ಯಾವಾಗ ಭಕ್ತರು ಉದ್ಧಾರಕ್ಕಾಗಿ ನಮ್ಮೂರೊಳಗ ಬೀರಣ ಮುತ್ಯ ಭಕ್ತರ ಪರಿಪಾಲಕ ಶಿಷ್ಟರ ಒಂದು ಶಿಷ್ಟಾಚಾರ ವಿಚಾರ ಮಾಡಿ ನಮ್ಮೂರಾಗ ಬಂದು ವಾಸ ಮಾಡ್ಯಾನಂದ್ರ ಹೌದು ನಾವು ಕುಲ 18 ಜಾತಿ ಭಕ್ತರೆಲ್ಲ ಈ ಮುತ್ಯಾಲು ಗುಡಿ ಕಟ್ಟಬೇಕಂತ ಹೇಳಿ ಏಕಭಾವದಿಂದ ಕುಲ 18 ಜಾತಿ ಭಕ್ತರಿದ್ರು ಏಕಭಾವದಿಂದ ಇರ್ತಿರ್ತಕ್ಕಂಥ ಕಮಿಟಿ ಊರು ಯಾವ್ದಾರಿದ್ರ ಅದು ಹಾಳಗುಂಡಕನಾಳ ಕಮಿಟಿ. ಹೌದಾ? ಇದ್ರ ಇಂಥ ಊರ್ ಇರ್ಬೇಕು, ಇಂಥ ಊರ ಇಂಥ ಮಂದಿ ಇರ್ಬೇಕು, ಇಂಥ ಮಂದಿ ಒಳಗ ನಾವು ಹಿಂಗ ಹಾಡಿಕೆ ಮಾಡ್ಬೇಕ್ರಿ. ನಮ್ಮ ಕಡೆ ಊರ್ ನೋಡ್ಬೇಕ್ರಿ. ಅಪ್ಪ ನಾ ಏನ್ ಹೇಳೋದಿಲ್ಲ. ಈಗ ನೀವು ಹಾಡಿಕೆ ಮಾಡೋದು ಬಿಡು, ನೀವು ತುಸು ರೊಕ್ಕ ಕಮ್ಮಿ ಕೊಟ್ರೆ ನೀವು ಯಾರು ಬರ್ತಿತ್ತಿಲ್ಲ ಇಲ್ಲಿ. ಹೌದು, ಬೇಕೇ 1500. ನೀವು ಸ್ವಾರ್ಥದ ಸಲುವಾಗಿ ಬಡದೆ ಆಡ್ಲತ್ತೀರಿ. ಹೌದು. ಇವರು ಪ್ರಪಂಚ ಬದಿ ಗೊತ್ತಿ ಮುತ್ಯಾನ ಮ್ಯಾಗ ಭಾರ ಹಾಕಿ ನಿಸ್ವಾರ್ಥ ಸೇವಾ ಮಾಡ್ಲತ್ತಾರ. ಹೌದು. ಅದಕ್ಕೆ ಪುಣ್ಯಾತ್ಮರ ಬೀರಣ ಮುತ್ಯ ನೀವು ಕುಲ 18 ಜಾತಿ ಭಕ್ತರಿದ್ದರು ನಿಂಬಲ್ಲೇ ಬಂದು ವಾಸ ಮಾಡ್ಬೇಕಂದ್ರೆ ಇದಕ್ಕೊಂದು ಕಾರಣ ಅದ. ಏನಾದ್ರಿಪ್ಪ ಕಾರಣ? ಇಂತಲ್ಲಿ ಬಂದು ಯಾವಾಗ ಭಕ್ತರ ಮನಸ್ಸ ದೇವರ ಮನಸ್ಸ ಒಂದಾಗ್ತದ ಅಂತಲ್ಲಿ ದೇವರು ಬಂದು ವಾಸ ಆಗ್ತಾನ. ಅಂತಲ್ಲಿ ಗುಡಿ ಆಗ್ತದ, ಅಂತಲ್ಲಿ ಜಾತ್ರೆ ಆಗ್ತದ, ಅಂತಲ್ಲಿ ಕೇತ್ರೆ ಆಗ್ತದ. ಆಗ್ತಾವಲ್ರಿ. ಯಾಕೆ ಹೇಳ್ತೀನಿ ಕೇಳ್ರಿ. ಹೇಳ್ರಿಲ್ಲ. ನಾವೊಬ್ಬ ಸಿವಿಲ್ ಇಂಜಿನಿಯರ್ ಅದ. ಹೌದಪ್ಪ, ಇಂಜಿನಿಯರ್ ಸಾಹೇಬ್ರು ನೀವು. ಮನಿ ಕಟ್ಟೋಕಿತ ಮೊದಲ ನನ್ನ ಕೈಯಾಗ 20 ಲಕ್ಷ ರೂಪಾಯಿ ಕೊಟ್ಟು ಹೌದು ಒಂದು ವರ್ಷದಾಗ ಮನಿ ಕಟ್ಟತಾರ ಅಂದ್ರು. ಒಂದು ವರ್ಷದಾಗ ಅವ್ರ ಮನಿ ಮುಗಿಯಂಗಿಲ್ಲ, ಒಂದು ವರ್ಷದಾಗ ಅವ್ರ ಮನಿ ಮುಗಿಯಂಗಿಲ್ಲ. 20 ಲಕ್ಷ ಕೊಟ್ರು ಒಂದು ವರ್ಷದಾಗ ಮನಿ ಮುಗಿದಿಲ್ಲ. ಆದರೂ ಸಹಿತ ಏನಾಯ್ತು? ಈ ಊರಿನ ಪುಣ್ಯವಂತರು ಪ್ರಪಂಚ ಬದಿ ಗೊತ್ತಿ ಪಾರಮಾರ್ಥ ಸೇವಾದೊಳಗ ಬೀರಣ ಮುತ್ಯಾನ ಗುಡಿ ಕಟ್ಟಿ ಗುಡಿ ಶಿಖರ ಕಟ್ಟಿ ಅದಕ್ಕೊಂದು ಕಳಿಸಿಟ್ಟು ಪಾರಮಾರ್ಥ ಸೇವಾ ಮಾಡ್ಲತ್ತೀರಿ ಅಂದ್ರ ನಿಮ್ಮಂತ ಪುಣ್ಯವಂತರು ಜಗತ್ತಿನೊಳಗೆ ಯಾರು ಇಲ್ಲ. ಪುಣ್ಯಾತ್ಮರು ನಿಮ್ಮಂತ ಪುಣ್ಯವಂತರು ಹೌದಾ? ಗೌಡ್ರ ಹುಟ್ಟಿದ್ರಿಂತ ಊರಾಗ ಹುಟ್ಟಬೇಕು ನೋಡ್ರಿ. ನೀವು ಹುಟ್ಟ್ರಿ ಹಾಳು ಊರಾಗ. ಬ್ಯಾಡ ಇರ್ಲಿ, ಅದ ಏನ್ ಮಾಡುದ್ರಿ. ಯಾಕಪ್ಪ ಅಂದ್ರ ಯಾಕ್ರಿ? ಭಕ್ತರ ಮನಸ್ಸ ದೇವರ ಮನಸ್ಸ ಒಂದಾಯ್ತಂದ್ರ ದೇವ್ರ ಹೆಂಗ ಬರ್ತಾನ. ಹೌದು. ಒಂದೇ ಒಂದು ದೃಷ್ಟಾಂತ ಹೇಳಿ ಇದು ಪೈಲಾ ಸಂದದ ಬಹಳ ಮಾತಾಡ್ಲಾರ್ದೆ ಹೌದು ಅವರಿಗೆ ಸಂದ ಕೊಡ್ತದ. ಕೊಡ್ರಿ. ಏನಪ್ಪಾ ಅಂದ್ರ ಏನ್ರಿ? ಮುಂಬೈ ಒಳಗ ಡಾಕ್ಟರ್ ಮಾಂಡವಿ ಅಂತ ಹೇಳಿ ಆಗಿ ಹೋದ್ರು. ಮುಂಬೈ ಒಳಗ್ರಿ? ಮುಂಬೈ ಒಳಗ ಹೌದು. 1000 ಹಾರ್ಟ್ ಸ್ಪೆಷಲಿಸ್ಟ್ ಸಕ್ಸಸ್ ಮಾಡಿರು. ಹೌದು. ಕೇಂದ್ರ ಸರ್ಕಾರದವರಿಗೆ ಪದ್ಮಭೂಷಣ ಪ್ರಶಸ್ತಿ ಪತ್ರ ಬತ್ತು. ಏನಂತ ಬತ್ರಿ? ಹಿಂಗಿಲಿಂದ ಇಂತಿಷ್ಟು ತಾರೀಕಿಗೆ ಕೇಂದ್ರ ಸರ್ಕಾರದಿಂದ ತಮಗ ಪದ್ಮಭೂಷಣ ಪ್ರಶಸ್ತಿ ಸಿಗುವುದದ, ತಾವು ದಿಲ್ಲಿಗೆ ಬರ್ಬೇಕಂತ ಹೇಳಿ ಪತ್ರ ಬತ್ತು. ಮುಂಬೈದಿಂದ ದಿಲ್ಲಿಗೆ ಬರ್ಬೇಕಂತ ಹೇಳಿ ಪತ್ರ ಬತ್ತು. ಅವಾಗ ಡಾಕ್ಟರ್ ಮಾಂಡವಿ ಅವರು ಏನ್ ಮಾಡಿದ್ರು? 1 ತಿಂಗಳು ಇರ್ಲಕ್ಕಾಗಿ ವಿಮಾನ ಬುಕ್ ಮಾಡಿದ್ರು. ಹೌದು, ವಿಮಾನದಾಗ ಹೋಗ್ಬೇಕಂತ ಹೇಳಿ 15 ದಿವಸ ಇರ್ಲಾಕಾಗಿ ಒಂದು ವೇಳೆ ಏನರೆ ಪೇಷಂಟ್ ಅಭಾವದಿಂದ ಹೋಗ್ಲಾಕ ಸಮಯ ಆಯ್ತಂದ್ರ ಹೌದು ಏನರೆ ಅನಾನುಕೂಲ ಆಯ್ತಂದ್ರ ಹೋಗ್ಲಾಕ ಮತ್ತೊಂದು ಹಾದಿ ಇರ್ಬೇಕಂತ ಹೇಳಿ ಒಂದು ಅರ್ಧ ತಾಸು ಲೇಟ್ ಮಾಡಿ ರೈಲ್ವೆ ರಿಸರ್ವೇಶನ್ ಬುಕ್ ಮಾಡಿದ್ರು. ಹೌದು, ರೊಕ್ಕ ಕೊಡ್ಲಾರದೆ ಯಾವ ಬುಕ್ ಆಗಂಗಿಲ್ಲ. ಹೌದಲ್ಲ? ಹೌದು. ಬುಕ್ ಮಾಡಿದ್ರು. ಹೋಗ್ತಿರ್ತಕ್ಕಂತ ಸಮಯ ಬತ್ತು. ಡಾಕ್ಟರ್ ಮಾಂಡಿ ಅವ್ರು ವಿಚಾರ ಮಾಡ್ತಾರ. ಏನತ್ತ? ಮನಸ್ಸಿನೊಳಗ ಆನಂದ ತುಂಬಲತ್ತದ. ಸರ್ಕಾರದ ಪತ್ರ ಬಂದದ, ಪ್ರಶಸ್ತಿ ಸಿಗುದದ. ನಾ ಹಿಂದಿಂದ ಹೋಗ್ಬೇಕಾಗ್ಯದ. ಡ್ರೈವರ್ ಕರಿಸೇ ತಮ್ಮ ತಗೋ ಗಾಡಿ ಚಾಲು ಮಾಡಿ ಹೋಗುನ ಏರ್ಪೋರ್ಟ್ ಕಂದ್ರು. ಹೌದು, ಹೊಂಟ್ರೆ. ಆದರ ಅವಾಗ ಮುಂಬೈದೊಳಗ ಟ್ರಾಫಿಕ್ ಅದ ಅಭಾವ, ಸರಿಯಾದ ಸಮಯಕ್ಕ ವಿಮಾನ ನಿಲ್ದಾಣಕ್ಕೆ ಹೋಗಿ ಮುಟ್ಟದಾಗಲಿಲ್ಲ. ವಿಮಾನ ತೆಪ್ಪಿ ಹೋಯ್ತು. ವಿಮಾನ
ತೆಪ್ಪಿ ಹೋಯ್ತು. ವಿಮಾನ ಹೋಯ್ತ್ರಿಪ್ಪ ಹಾರಿ. ಅವಾಗ ಡಾಕ್ಟರ್ ಮಾಂಡವ ಅವ್ರು ವಿಚಾರ ಮಾಡ್ತಾರ, ಏನತ್ತ ಏನೋ ಪರಮಾತ್ಮ ಒಳ್ಳೆ ವಿಚಾರ ಕೊಟ್ಟಿದಲ್ಲ, ಆಹಾ, ಇವತ್ತ ರೈಲ್ವೆ ರಿಸರ್ವೇಶನ್ ಬುಕ್ ಮಾಡುದು ಒಳ್ಳೇದೇ ಆಯ್ತಂತ ಹೇಳಿ ಹೌದು ಆಗಿಂದಾಗ ವಿಮಾನ ಏರ್ಪೋರ್ಟ್ ದಿಂದ ಹೊಳ್ಳಿ ರೈಲ್ವೆ ಸ್ಟೇಷನ್ ಬರೋದ್ರಾಗ ರೈಲ್ವೆ ಸಹಿತ ತೆಪ್ಪಿ ಹೋಗಿತ್ತು. ಪುಣ್ಯಾತ್ಮರೇ, ರೈಲ್ವೆ ಸಹಿತ ತೆಪ್ಪಿ ಹೋಗಿತ್ತು. ವಿಮಾನ ಹೋಗಿತ್ತು, ರೈಲ್ವೆನು ಹೋಗಿತ್ತು. ಅವಾಗ ಡಾಕ್ಟರ್ ಮಾಂಡವ ವಿಚಾರ ಮಾಡ್ತಾರ, ಏನತ್ತ ಹೇ ಕರುಣಾನಿಧಿ, ಹೌದಪ್ಪ ಹೇ ಅಪಾತ್ ಬಾಂಧವ, ವೀರಪ್ಪ, ಜಗತ್ತದ ಉದ್ಧಾರಕ ನೀನೇ ಕಾಯವ ಭಗವಂತ ಹೌದಾ ಅಂತ ಹೇಳಿ ಏನ್ ಮಾಡ್ದ? ತನ್ನ ಮನಿ ಮುಂದೆ ಕೂತಿರ್ತಕ್ಕಂತ ಹೌದ್ ಗಪ್ರಿ 1 ಕೋಟಿದ ಕಾರ್ ಗಾಡಿ ತೊಗೊಂಡು ಗಾಡಿ ಸ್ಟಾರ್ಟ್ ಹೊಡೆದ್ ನೋಡಿ ಟರ್ ಅಂತ ಹೇಳಿ ಹೊಂಟು. ಹೌದು BMW ಕಾರ. ಮುಂಬೈ ಬಿಟ್ಟು 60 ಕಿಲೋಮೀಟರ್ ಗಾಡಿ ಹೋಗಿತ್ತು. ಏನಾಯ್ತು? ಮಳಿ ಗಾಳಿ ಸಿಡ್ಲ ಧರಂಕಾರ ಹೊಡಿಲಿತ್ತು. ಅವಾಗ ಮಧ್ಯರಾತ್ರಿ ಒಳಗ ಗಾಡಿ ಬಂದಾಗಿ ನಿತ್ತು. ಹೌದು ಹೌದು. ಅವಾಗ ಡಾಕ್ಟರ್ ಮಾಂಡವಿಗೆ ಚಿಂತೆ ಹತ್ತದ, ಏನತ್ತ? ಇದು ಎಂತ ಸತ್ತು ಪರೀಕ್ಷೆನು ತಂದಿ, ಹೌದು ಇನ್ನು ಹ್ಯಾಂಗ ಮಾಡುದತ್ತ ಹೇಳಿ ಹೇಳಿ ರಸ್ತಾ ಮಗಲಿಗೆ ಯಾರ್ದಾರೆ ಮನಿ ಆದನತ್ತ ನೋಡ್ಬೇಕನ್ನೋದ್ರಾಗ ಮುಂದೆ ಹೊಳ್ಳೆ ನೋಡಿದ್ರಾಗ ಆ ರಸ್ತಾ ಮಗ್ಲಕ್ಕೊಂದು ಗುಡಿಸಲಿತ್ತು. ಗೊಂಡು ಗುಡಿಸಲಿತ್ತು. ಆ ಗುಡಿಸಲದೊಳಗೆ ಹೋಗಿ ಡಾಕ್ಟರ್ ಮಾಂಡವೆ ಕೇಳ್ತಾನ. ಆ ಗುಡಿಸಲದೊಳಗೊಬ್ಬಕ್ಕಿ ಹೆಣ್ಣು ಮಗಳಿದ್ದಳು ನೋಡ್ರಿ ಪುಣ್ಯಾತ್ಮರೇ. ಆ ಹೆಣ್ಣು ಮಗಳಿಗೆ ಡಾಕ್ಟರ್ ಮಾಂಡವೆ ಕೇಳ್ತಾನ, ಏನತ್ತ? ಯವಾ ಮಧ್ಯರಾತ್ರಿ ಒಳಗ ನನ್ನ ಗಾಡಿ ರಸ್ತಾದೊಳಗ ಬಂದಾಗಿ ನಿತ್ತದವಾ, ಏನರೆ ಮಾಡಿನಂದ್ರೆ ಗ್ಯಾರೇಜ್ ಇಲ್ಲ, ಮೆಕ್ಯಾನಿಕ್ ಇಲ್ಲ, ಇಲ್ಲ ನಿನ್ನ ಮನಿ ಒಳಗೆ ಇವತ್ತು ಒಂದು ದಿನ ವಾಸ ಮಾಡಿ ನಾ ಹೋಗ್ಬೇಕಲ್ಲ ಹತ್ತಿದವಾ, ನನಗ ನಿನ್ನ ಮನಿ ಒಳಗೆ ಜಾಗ ಕೊಡು ಅಂದ ಡಾಕ್ಟರ್ ಮಾಂಡವಿ. ಅವಾಗ ತಾಯಿ ಏನ್ ಹೇಳ್ತಾಳಿಪ್ಪ? ಅವಾಗ ತಾಯಿ ವಿಚಾರ ಮಾಡಿ, ಹೌದು ಯಾರೋ ಏನೋ ನಮ್ಮ ಮನಿತನ ಬಂದಾರ, ಹಂಗೆ ಕಳಿಸದರ, ಒಂದು ವೇಳೆ ಅವರಿಗೆ ಧಿಕ್ಕಾರ ಮಾಡಿ ಕಳಿಸಿದ್ರ ಪಾಪಕ್ಕೂ ಗುರಿ ಆಗ್ತದ, ಇವರಿಗೆ ಜಾಗ ಕೊಟ್ಟು ಪುಣ್ಯ ಪ್ರಾಪ್ತಿ ಮಾಡ್ಕೋಬೇಕಂತ ಹೇಳಿ ಡಾಕ್ಟರ್ ಮಾಂಡವಿಗೆ ಒಂದು ಮೂಲಿ ಒಳಗೆ ಜಾಗ ಕೊಟ್ಲು. ಹೌದು. ಇನ್ನೇನು ಡಾಕ್ಟರ್ ಮಾಂಡವಿ ಹೋಗಿ ಮನೆಗೆ ಬೇಕತ್ತಿದ್ದ. ಅವಾಗ ತಾಯಿ ಪಾಂಡುರಂಗ ವಿಠಲ ಅಂತ ಹೇಳಿ ನಾಮ ನುಡ್ಲತ್ಳು. ಅವಾಗ ಏನೈತ್ರಿಪ್ಪ? ಅವಾಗ ಡಾಕ್ಟರ್ ಮಾಂಡವಿಗೆ ನಿದ್ದೆ ಹತ್ತಲ್ದು. ಹೋಗಿ ತಾಯಿಗೆ ಕೇಳ್ಬೇಕತ್ತಾನ. ಖರೆ ತಾಯಿ ಮಧ್ಯರಾತ್ರಿಯೊಳಗೆ ಮನ್ಯಾಂದ ಹೊರಗೆ ಹಾಕಿದ್ರೆ ಹ್ಯಾಂಗ ಮಾಡೋದಂತೇಳಿ ಗಪ್ಪ ಕೂತು ನಿದ್ದಿ ಮಾಡ್ಲಾರದೆ ಮನ್ಯಾಗ ಯಾಳೆಗಳದ. ಅವಾಗ ಏನೈತ್ರಿ ಮುಂಜಾನೆ ನಸಿಕಾಯ್ತು, ಬೆಳಕಾಯ್ತು, ಮನಿ ಒಳಗಿಂದ ಹೋಗಬೇಕತ್ತಿದ್ದ. ತಾಯಿ ಪಾಂಡುರಂಗನ ನಾಮ ಯಾಕೆ ನುಡ್ಲಿತ್ತಾಳನ್ನೋ ಚಿಂತಿ ಕಾಡ್ಲಾತಿತ್ತು. ಅವಾಗ ಏನೈತ್ರಿ ಮಾತಾ? ಅವಾಗ ಡಾಕ್ಟರ್ ಮಾಂಡವಿ ಆ ತಾಯಿ ಕೇಳ್ತಾನ, ಏನತ್ತ? ಯಪ್ಪ ಮಧ್ಯರಾತ್ರಿ ಒಳಗ ಪಾಂಡುರಂಗ ವಿಠಲ ಅಂತ ಹೇಳಿ ನಾಮ ನುಡ್ಲಿತ್ತಿದೆವಾ? ಹೌದು. ಏನ್ ಕಾರಣಕ್ಕಾಗಿ ನುಡ್ಲತ್ತಿದಿ, ಯಾತರ ಸಲುವಾಗಿ ನುಡ್ಲತ್ತಿದ ನನಗೆ ಹೇಳುತ್ತಾಯವ್ವ ಅಂತೇಳಿ ಡಾಕ್ಟರ್ ಮಾಂಡವಿ ತಾಯಿಗೆ ಹೇಳ್ದ. ಅವಾಗ ತಾಯಿ ಏನ್ ಹೇಳ್ತಾಳ್ರಿಪ್ಪ? ಅವಾಗ ತಾಯಿ ಡಾಕ್ಟರ್ ಮಾಂಡವಿಗೆ ಹೇಳ್ತಾಳ, ಏನತ್ತ? ನೋಡು ನನ್ನೊಂದು 2 ವರ್ಷದ ಕಂದದ, 2 ವರ್ಷದ ಕೂಸದ, ಹುಟ್ಟದ 2 ವರ್ಷದೊಳಗ ಅವ್ರ ಅಪ್ಪ ತೀರ್ಕೊಂಡಾನ. ಹೌದು. ಆದರ ಈ ಕೂಸಿಗೆ ಜಗತ್ತದೊಳಗ ಕಲಿಸಿ ಬೆಳೆಸಿ ಒಂದು ಉನ್ನತ ಸ್ಥಾನಕ್ಕೆ ಬೆಳೆಸಬೇಕನ್ನು ವಿಚಾರ ನನ್ನಲ್ಲಿತ್ತು. ಆದರೆ ಈ ಕೂಸಿಗೊಂದು ಹಾಲ್ಟಿಗೆ ಹೋಲದ. ಹೌದು. ಈ ಹಾಲ್ಟ್ ಹೋಲ ಬಂದಾಗುವ ಸಲುವಾಗಿ ಅವರಪ್ಪ ಗಳಿಸಿಟ್ಟಿರ್ತಕ್ಕಂಥ ಆಸ್ತಿ ಅಂತಸ್ತ ಹೊಲ ಮನಿ ಎಲ್ಲ ಮಾರಿ ಈ ಕೂಸಿನ ದವಾಖಾನಿ ತೋರಿಸದ ಆಸ್ತಿಯನ್ನೂ ಮುಗಿದೋಯ್ತು. ಆದರೆ ಈ ಕೂಸಿನ ಹಾಲ್ಟ್ ಹೋಲು ಬಂದಾಗಿಲ್ಲ. ಅಂದ ಕಾಲಕ್ಕೆ ಏನೈತ್ರಿ ಮಾತಾ? ಈ ಹಾಲ್ಟಿನ ಹೋಲು ಬಂದಾಗಬೇಕಾದ್ರ ಇದಕ್ಕೆ ಡಾಕ್ಟರ್ ಮಾಂಡವಿನೇ ಹತ್ತದ. ಅವನ ಬಲ್ಲಿ ಹೋಗ್ಲಾಕ ಇನ್ನು ಲಕ್ಷ ರೂಪಾಯಿ ಬೇಕಾಗ್ತಾವು. ನನ್ನ ಬಲ್ಲಿ 1 ರೂಪಾಯಿನೂ ಇಲ್ಲ. ಪಾಂಡುರಂಗನ ಮ್ಯಾಗ ಭಾರ ಹಾಕಿ ಕೂತಿದಂದಳು. ಅಂದ ಕಾಲಕ್ಕೆ ಏನೈತ್ರಿ ಮಾತಾ? ಅವಾಗ ಡಾಕ್ಟರ್ ಮಾಂಡವಿಗೆ ಶೆಡ್ಲು ಹೊಡೆದಂಗಾಯ್ತು. ಎಂತ ವಿಚಾರ ಬತ್ತು, ತಾಯಿ ನಿನ್ನ ಪಾಂಡುರಂಗನ ಮ್ಯಾಗ ಇಟ್ಟಿರ್ತಕ್ಕಂಥ ಭಕ್ತಿ ನಿಜಕ್ಕೂ ಸತ್ಯದೇವಾ? ಹ್ಯಾಂಗದಿಪ್ಪ ಅದು? 1 ತಿಂಗಳ ಅಡ್ವಾನ್ಸ್ ಬುಕ್ ಮಾಡಿರ್ತಕ್ಕಂಥ ವಿಮಾನ ತೆಪ್ಸ್ಯಾನ ತಾಯಿ ಆ ನಿನ್ನ ಪಾಂಡುರಂಗ. ಹೌದು.
15 ದಿವಸ ಅಡ್ವಾನ್ಸ್ ಬುಕ್ ಮಾಡಿರ್ತಕ್ಕಂತ ರೈಲ್ವೆ ರಿಸರ್ವೇಶನ್ ತೆಪ್ಸ್ಯಾನ ತಾಯಿ ಆ ನಿನ್ನ ಪಾಂಡುರಂಗ. ಹೌದಪ್ಪ ಹೌದು. 1 ಕೋಟಿದ ಕಾರ್ ಗಾಡಿ ನಿನ್ನ ಮನಿ ಮುಂದೆ ಬಂದು ಕೆಡವ್ಯಾನ ತಾಯಿ ಆ ನಿನ್ನ ಪಾಂಡುರಂಗ. ಡಾಕ್ಟರ್ ಮಾಂಡವೆ ಬೇರೆ ಯಾರು ಅಲ್ಲ, ನಾನು ಹೇಳಿನ ತಾಯಿ. ತಾನಿಲ್ಲ ಖುಷಿಗೆ ತೇಳಿ ಎತ್ತಿ ಗಾಡಿಯಾಗಿಡ್ಲಿಕ್ಕಾಗಿ ಗಾಡಿ ಥರ ತೇಳಿ ಚಲೋ ಆಯ್ತು. ಆತ್ಮೀಯ ಬಂಧುಗಳೇ, ಗಾಡಿ ಥರ ತೇಳಿ ಚಲೋ ಆಯ್ತು. ಹಿಂಗ ದೇವರ ಮನಸ್ಸ ಭಕ್ತರ ಮನಸ್ಸ ಒಂದೈತಂದ್ರ ದೇವ್ರಿಗೆ ತಾನೇ ಹುಡುಕೋತ ಬರ್ತಾನ. ಹೌದ್ ಹೌದು. ಈ ಮಾತು ಯಾಕೆ ಹೇಳಬೇಕಾಯ್ತು? ಯಾಕೆ ಹೇಳ್ಬೇಕಾಯ್ತು? ನಾವು ನೀವು ಪ್ರಪಂಚನು ಹುಜುತಿ ಒಳಗ ಸಿಕ್ಕು ಒದ್ದಾಡಕತ್ತಿದ್ದೇವೆ. ಸಂಕಟ ಬಂದಾಗ ವೆಂಕಟರಮಣ ಅಂದ್ರ ಪರಮಾತ್ಮ ಪ್ರತ್ಯಕ್ಷ ಆಗುದಿಲ್ಲ. ಆಗುದಲ್ಲಿ ಹ್ಯಾಂಗ ಮಾಡ್ಬೇಕು? ಸದಾ ಬೀರಳ ಮುತ್ತನ ನಾಮ ನೋಡಿರಿ ದಿನ ಸದಾ ನಿಮ್ಮ ಮನೇಲಿ ಅವರ ನಾಮ ನೋಡಿರಿ. ಹೌದು. ಅಲ್ಲಿ ಹಂಗ ತಾಯಿ ಬಂಧನ ಬಯಲು ಮಾಡ್ಲಾಕ ಮಾಂಡವಿ ಸ್ವರೂಪದಾಗ ಪಾಂಡುರಂಗ ಕಳಿಸದಲ್ಲ. ಹೌದಾ? ನಿಮ್ಮ ಸಂಸಾರದೊಳಗಿನ ಮಾಯಾ ಶೂನ್ಯ ಹೆಂಡ್ರ ನಂದು ಮಕ್ಕಳ ನಂದು ಮನಿ ನಂದು ಹೊಲ ನಂದನು ಈ ಶೂನ್ಯನು ಮಾಯಾ ತೆಗೆದು ನಿಮ್ಮ ಸಂಸಾರ ಸಸಾರ ಮಾಡ್ತಾನೆ. ಬೀರಣ ಮುತ್ಯ ತಿಳಿಸಬಾದಕ್ಕೆ ಸಭಾದಕ್ಕೆ. ಹೌದ್ ಹೌದು ಹೌದು. ಅದಕ್ಕೆ ಆತ್ಮೀಯ ಬಂಧುಗಳೇ ಇದು ಈಗ ಮೊದಲನೇ ಸಂದದ. ಬಹಳ ಮಾತನಾಡ್ಲಾರದೆ ಎನ್ನ ಯಥಾ ಪ್ರಕಾರ ಒಂದು 4 ನುಡಿ ಚಾಲ ಹಾಡಿ ನಮ್ಮ ಅಕ್ಕನ ಬೆಳಗಕ್ಕೆ ಪಾಳಿ ಹೋಗ್ತದ. ಹೋಲಿ ಈಗ ಕುರುಕ್ಷೇತ್ರ ಯುದ್ಧದೊಳಗ ರಥ ಬಂದಲಿತ್ತದ. ಹೌದಾ? ನೋಡೋನು ಮುಂದಿನ ಸಂದಿಗೆ ಹ್ಯಾಂಗ ಬಾಣ ಬರ್ತದ ನೋಡು. ಅದಕ್ಕೆ ತಕ್ಕಂತೆ ಊಟಿಗೆ ಹುಡುಗ ಬಾಣ ಹೊಡಿತಾನನ್ನು ಮಾತನ್ನು ಹೇಳಿ ತಮ್ಮ ದೈವಕ್ಕೆ ಇನ್ನೊಂದು ಮಾತು ಕೇಳುದದ. ಏನ್ ಕೇಳ್ಬೇಕಂದಿರಿ? ಏನಪ್ಪಾ ಅಂತಂದ್ರ ಏನು ಇವು 2 ಸಂಘಗ ಸಾವಿರಾರು ಗಟ್ಲೆ ಖರ್ಚು ಮಾಡಿ ಇಲ್ಲಿ ಕರೆಸಿರಿ. ಹೌದ್ 10-12 ಸಾವಿರ ಗಟ್ಲೆ ಖರ್ಚು ಮಾಡಿ ಕರೆಸಿರಿ. ಹೌದಲ್ಲ? ಇವು 2 ಸಂಘಗಳು ಹಿಂಗೆ ಹಾಡ್ಕೋತ ಹೋಗ್ಬೇಕು. ಏನು ಯಾವಾರು 1-2 ವಿಷಯ ಇಟ್ಟು ಆ ವಿಷಯ ಚರ್ಚಾ ಮುಖಾಂತರ ವಿಷಯ ಬೆಳೆಸ್ಕೋತ ಹೋಗ್ಬೇಕು. ನೀವ್ ಯಾರೇ ಕಮಿಟಿಯವ್ರು ಒಬ್ರು ಹಿರಿಯಾರು ಒಂದು ವಿಚಾರ ಮಾಡಿ ಹೇಳಿದ್ರಪ್ಪ ಅಂದ್ರ ನಮಗ ಹಾದಿ ಹಿಡಿಲಕ್ ಅನುಕೂಲ ಆಗ್ತದ. ಮತ್ ನೀವು ನಂತರ ಕೇಳ ಬರ್ತಮ್ಮ ನಮ್ಗೆ ಯಾನು ಕೇಳಾರ ನೀವೇ ಕಾರ್ಬಾರ ಮಾಡಿದ್ರತ್ತ. ಹೌದು. ಮತ್ ಬಡಗಿ ತೋ ನೀವು ಬರಬಾರ್ದು. ಹ್ಯಾಂಗ ಮಾಡೋನ್ರಿ ಹಿರಿಯರ? ಕಚ್ಚಾಡೋನ್ರಿ. ಬಡಗಿ ಬೇಕಿ ಯಾವಾಗ ಬೆಂಕಿ ಹತ್ತದ ತಿಳಿ ಕೂತಾರ ಕಾಸಗೋಲಕ. ಅಂದ್ರು ಮಂದಿ ಚಲೋನೆ. ಯಾವ ವಿಷಯ ಇಡೋನ್ರಿ? ಹೌದಲ್ಲ? ನೋಡ್ರಿ ಇವತ್ತು ವಿಷಯ ಹೆಂಗದ? ಎಂತ ವಿಷಯ ಹಿಡಿಬೇಕದ? ವಿಷಯ ಹೆಂಗದ? ಜಗತ್ತೊಳಗೆ ಎಲ್ಲ ಪ್ರಯತ್ನ ಅನ್ನೋದು ಹೆಚ್ಚಿಂದೋ? ಪ್ರಯತ್ನ ಏನ ಪ್ರಾರಬ್ಧ ಅನ್ನೋದು ಹೆಚ್ಚಿಂದು? ಹೌದು ಹೌದು. ಪ್ರಯತ್ನ ಮತ್ತು ಪ್ರಾರಬ್ಧ 2 ವಿಷಯ. ಜಗತ್ತೊಳಗ ಪ್ರಯತ್ನ ಮಾಡಿ ಯಾರು ಮುಕ್ತಿ ಹೊಂದಿದ್ರು, ಹಣಿ ಬಾರ ಮ್ಯಾಗ ಭಾರ ಹಾಕಿ ಯಾರು ಮುಕ್ತಿ ಹೊಂದಿದ್ರ ಅನಂತ 2 ವಿಷಯದ ಅದ. ಇವತ್ತು ನಮ್ಮ ಸರಜೋಡಿಯಾಗಿರ್ತಕ್ಕಂಥ ಇವತ್ತು ನಮ್ಮ ಕುಸ್ತಿ ನಮ್ಮ ತೊದಲು ಬಗ್ಗೆ ಮಾಳು ಸರ್ ಅವ್ರ ಸಂಗಟ ಅದ. ಯಾಕೆ ಕುಸ್ತಿಯಪ್ಪ? ಮತ್ ಈ ಎಳಗ ಜ್ಞಾನದ ಕುಸ್ತಿ ಅದ. ಈಗ ಹಿಂಗನ್ರಿ ಕುಸ್ತಿ ಸರ್ಗೆ ನನಗಿಲ್ಲ. ಮತ್ ಯಾರಿಗೆ? ಪ್ರಯತ್ನ ಪ್ರಾರಬ್ಧ ವಿಷಯದೊಳಗೆ ಜ್ಞಾನದ ಕುಸ್ತಿ ಅದ. ಹೌದಲ್ಲ? ಯಾರು ಹೊತ್ತು ಹೊನಟಿ ಚಿತ್ತ ಹೋಗಿತ್ತಾರ ನೋಡೋಣಲ್ಲ. ಹೌದಲ್ಲ? ಹೌದಾ? ಅದಕ್ಕೆ ಆತ್ಮೀಯ ಬಂಧುಗಳೇ, ಬಹಳನು ಮಾತಾಡಲಾರದೆ ತಮ್ಮ ಯಾರಿಗೂ ವಜ್ಜಾಗಲಾರದೆ ಇನ್ನ ಯಾವ ರೀತಿ ತಮ್ಮ ಮಕ್ಕಳು ಮಲಮೂತ್ರ ವಿಸರ್ಜನೆ ಮಾಡಿದಾಗ ಇದು ನನ್ನ ಕೂಸದ, ಇದು ನನ್ನ ಮಗ ಅದ ಅಂತ ಹೇಳಿ ಅದಕ್ಕೆ ತೊಳೆದು ಬೆಳೆದು ಮುದ್ದಾಡ್ತೀರಿ. ಹಂಗ ಇವತ್ತು ಹೊತ್ತು ಹೊಂಡುತ್ತನ ಇವೆರಡೂ ಮಕ್ಕಳ ನಡುವೆ ಏನಾರೆ ತಪ್ಪು ದೋಷಗಳು ಆದವಪ್ಪ ಅಂದ್ರ ಇವು ಮಕ್ಕಳು ಇನ್ನು ಸಣ್ಣವು ತಿಳಿಲಾರದೆ ಮಾಡ್ಯಾವ ತಿಳಿ ತಪ್ಪನ್ನು ಬದಿಗೋ ತಪ್ಪನ್ನು ಸ್ವೀಕಾರ ಮಾಡ್ತೀರಿ ತಿಳಿ ತಮ್ಮೆಲ್ಲರಿಗೂ ಶರಣಾರ್ಥಿಯನ್ನು ಹೇಳಿ ಹೌದಾ ಹೌದೌದು ಖ್ಯಾಲಿ ಚಾಲು ಮಾಡ್ತಕ್ಕಂಥ. ಓಕೆ ಸರ್.